ನಮಸ್ಕಾರ, ವಿಶ್ವವಾಣಿ ಟಿವಿಗೆ ಸ್ವಾಗತ. ವೀಕ್ಷಕರೇ, ವಸತಿ ಇಲಾಖೆಯಲ್ಲಿನ ಭ್ರಷ್ಟಾಚಾರ ಕುರಿತು ಶಾಸಕ BR ಪಾಟೀಲ್ ಹಾಕಿದಂತಹ ಒಂದೇ ಒಂದು ಬಾಂಬ್ಗೆ ದೆಹಲಿಯ ಹೈಕಮಾಂಡ್ ರಾತ್ರೋರಾತ್ರಿ ರಾಜ್ಯಕ್ಕೆ ಆಗಮಿಸಿ 1-to-1 ಮಾತುಕತೆಯನ್ನು ನಡೆಸಿದ್ದಾರೆ. ಆ ಮೂಲಕ BR ಪಾಟೀಲ್ ಆಡಿದಂತಹ ಸಾಲು ಆರೋಪಗಳು ಸಿಎಂ ಹಾಗೂ ಸಚಿವರ ವಿರುದ್ಧ ಅಸಮಾಧಾನ, ನಾನು ಬಾಯಿ ಬಿಟ್ಟರೆ ಸರ್ಕಾರವೇ ಬಿದ್ದು ಹೋಗುತ್ತೆ, ಆದರೆ ನಾನು ಯಾವುದೇ ಕಾರಣಕ್ಕೂ ಬಾಯಿ ಬಿಟ್ಟಿಲ್ಲ ಅಂತ ಹೇಳಿದಂತಹ ಇದೇ BR ಪಾಟೀಲ್ ಇದೀಗ ಸಿಎಂ ನಮ್ಮ ಬಾಸ್ ಲೀಡರ್, ನಮ್ಮ ಮಾಸ್ ಲೀಡರ್ ಅವರು ನಾವು ಚೆನ್ನಾಗಿದ್ದೇವೆ ಅಂತ ಪುಂಖಾನುಪುಂಖವಾಗಿ ಮೆಚ್ಚುಗೆಯ ಮಾತುಗಳನ್ನಾಡಿದ್ದಾರೆ. ಅದೇನಪ್ಪ BR ಪಾಟೀಲ್ರು ಇದ್ದಕ್ಕಿದ್ದ ಹಾಗೆ ಹೀಗೆಲ್ಲ ಮಾತನಾಡ್ತಾ ಇದ್ದಾರೆ ಅಂತೀರಾ? ಇದೇ ಹೊತ್ತಿನ ವಿಶೇಷ. BR ಪಾಟೀಲ್ ಯೂಟರ್ನ್. ನಾನು ವೀರೇ ಶಿವಾನಂದ್ ಅಂಬಿ. ವೀಕ್ಷಕರೇ, ಈ ಯೂಟರ್ನ್ ವಿಚಾರವನ್ನು ಹೇಳುವುದಕ್ಕಿಂತ ಮುಂಚಿತವಾಗಿ ಸ್ವಲ್ಪ ನಿಮ್ಮನ್ನು ಈ BR ಪಾಟೀಲ್ ಅವರು ಮಾಡಿದಂತಹ ಆರೋಪಗಳ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳುವಂತಹ ಪ್ರಯತ್ನ ಮಾಡ್ತೀವಿ ಹಾಗೂ ನಿಮಗೆ ಹೇಳ್ತೀವಿ ಕೂಡ. ಆಳಂದ ತಾಲೂಕಿನ ಹಣ ಪಡೆದುಕೊಂಡಂತಹ ನಾನಾ ವಸತಿಯ ಯೋಜನೆಗಳಡಿ ಅರ್ಹ ಫಲಾನುಭವಿಗಳಿಗೆ ಹಾಗೂ ಅನರ್ಹರಿಗೆ ಮನೆಗಳನ್ನು ನೀಡ್ತಾ ಇರುವುದು ಸತ್ಯವಾಗಿದ್ದು, ಈ ಹಗರಣದ ಹಿಂದೆ ಶಾಸಕ ಹಾಗೂ ಶಾಸಕರ ಪುತ್ರ ಅವರ ಕೈವಾಡವಿದೆ ಅಂತ ಹೇಳಿದರು. ಈ ಹಗರಣದ ಕುರಿತು ಕೂಡಲೇ ಸರ್ಕಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೈತಿಕತೆಯ ಒಂದು ಹೊಣೆಯನ್ನು ಹೊತ್ತು ನ್ಯಾಯಮೂರ್ತಿ ಒಬ್ಬರ ನೇತೃತ್ವದಲ್ಲಿ ಸಮಿತಿಯನ್ನು ರಚನೆ ಮಾಡಿ ಸಂಪೂರ್ಣವಾಗಿ ವಸತಿ ಹಗರಣದ ತನಿಖೆಯನ್ನು ನಡೆಸಿ ತಪ್ಪಿತಸ್ಥ ಅಧಿಕಾರಿಗಳಿಗೆ ಹಾಗೂ ಹಣ ಪಡೆದಂತಹ ಮುಖಂಡರ ವಿರುದ್ಧ ಕ್ರಮವನ್ನು ಕೈಗೊಳ್ಳಿ. ಇನ್ನು ಹಣ ಪಡೆದುಕೊಂಡು ಮನೆಗಳನ್ನು ನೀಡಲಾಗ್ತಾ ಇದೆ ಅಂತ ಒಂದು ಮಾತನ್ನು ಹೇಳಿರ್ತಕ್ಕಂತಹ ಈ ಒಂದು ವಿಚಾರಗಳು ಈ ಹಿಂದೆಯೇ ಕೆಲವು ಅಧಿಕಾರಿಗಳು ಹಾಗೂ ಇತರೆ ಮುಖಂಡರು ಜಿಲ್ಲಾ ಪಂಚಾಯಿತಿಯ CEO ಅವರಿಗೆ ದೂರು ಕೂಡ ನೀಡಿದ್ದಾರೆ. ಆದರೆ ಆ ದೂರನ್ನು ಆಧರಿಸಿ ಕ್ರಮ ಕೈಗೊಳ್ಳದೇ ಇರುವುದು ದುರದೃಷ್ಟಕರ. ಹೀಗಂತ ಸಾಲು ಆರೋಪಗಳನ್ನು BR ಪಾಟೀಲ್ ಅವರು ಕಾಂಗ್ರೆಸ್ನ ಪಾಳೆಯದಲ್ಲಿ ಮಾಡಿದರು. ಇನ್ನು ವಸತಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ಕುರಿತು ಸಚಿವ ಜಮೀರ್ ಅಹಮದ್ ಖಾನ್ ಅವರ ಆಪ್ತ ಕಾರ್ಯದರ್ಶಿ ಸರ್ಫರಾಜ್ ಖಾನ್ ಜೊತೆಗೆ ದೂರವಾಣಿ ಮೂಲಕ ನಾನು ಹೇಳಿದ್ದೆಲ್ಲವೂ ಕೂಡ ಎಲ್ಲವೂ ಸತ್ಯ. ಇನ್ನು ಆಡಿಯೋದಲ್ಲಿರ್ತಕ್ಕಂತಹ ಧ್ವನಿ ನನ್ನದೇ. ನನ್ನ ಆರೋಪಕ್ಕೆ ನಾನು ಬದ್ಧನಾಗಿದ್ದೇನೆ. ಆರೋಪ ಕುರಿತು ವಿವರಣೆ ನೀಡುವಂತೆ ಮುಖ್ಯಮಂತ್ರಿಗಳಿಗೂ ಕೂಡ ಹೈಕಮಾಂಡ್ ಸೂಚನೆ ನೀಡಿರುವ ಕುರಿತು ನನಗೆ ಇದುವರೆಗೆ ಯಾವ ಮಾಹಿತಿ ಬಂದಿಲ್ಲ. ಇನ್ನು ಆಡಿಯೋದಲ್ಲಿ ಹೇಳಿರುವುದನ್ನೆಲ್ಲ ನಾನು ಮುಖ್ಯಮಂತ್ರಿಗಳಿಗೆ ತಿಳಿಸಿದ್ದೇನೆ. ಕ್ರಮ ತೆಗೆದುಕೊಳ್ಳುವಂತಹ ವಿಶ್ವಾಸವಿದೆ ಅಂತ ನೀತಿ ಮತ್ತು ಯೋಜನಾ ಆಯೋಗದ ಉಪಾಧ್ಯಕ್ಷರಾದಂತಹ ಕಾಂಗ್ರೆಸ್ನ ಶಾಸಕ BR ಪಾಟೀಲ್ ಮಾತನಾಡಿದರು. ಇನ್ನು ಇವರ ಮಾತಿಗೆ ಕಾಗವಾಡ ಶಾಸಕ ರಾಜು ಕಾಗೆ ಕೂಡ ಧ್ವನಿಯನ್ನು ಗುಡಿಸಿದ್ರು. ನೋಡಿ, ನಮ್ಮ ಪರಿಸ್ಥಿತಿಯೂ ಕೂಡ ಹಾಗೆ ಆಗಿದೆ ಸ್ವಾಮಿ. ಬಜೆಟ್ನಲ್ಲಿ ಒಂದೊಂದು ಕ್ಷೇತ್ರಕ್ಕೆ ನೂರಾರು ಕೋಟಿ ರೂಪಾಯಿಯನ್ನು ಮೀಸಲಿಡ್ತಾರೆ, ಆದರೆ ನಮ್ಮ ಹಣವನ್ನು ನಾವು ಕೇಳೋಕೆ ನಮಗೆ ಶಕ್ತಿ ಇಲ್ಲದಂತಾಗಿದ್ದು ಕ್ಷೇತ್ರದಲ್ಲಿ ನಮಗೆ ಮುಖ ತೋರ್ಸೋಕ್ಕೆ ಆಗ್ತಾ ಇಲ್ಲ ಸ್ವಾಮಿ, ಜನ ಕ್ಯಾಕರಿಸಿ ಥೂ ಅಂತ ಹೋಗಿತಾ ಇದ್ದಾರೆ ಅಂತ ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ರು ಕಾಗವಾಡನ ಶಾಸಕ ರಾಜು ಕಾಗೆ. ಇನ್ನು ಇವರಿಬ್ಬರ ಅಸಮಾಧಾನದ ಹೇಳಿಕೆಗಳು ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ದೊಡ್ಡ ಮಟ್ಟದ ಒಂದು ಚರ್ಚೆಯನ್ನು ಹುಟ್ಟುಹಾಕಿತ್ತು. ಆರೋಪಗಳಿಗೆ ಪ್ರತ್ಯಾರೋಪ, ಏಟಿಗೆ ಎದುರೇಟು ಹೀಗೆ ನಿರಂತರವಾಗಿ ಮುಂದುವರಿತಾನೆ ಇತ್ತು ಕಾಂಗ್ರೆಸ್ನ ಪಾಳೆಯದಲ್ಲಿ. ಯಾವಾಗ ಇದು ವಿಪಕ್ಷಗಳಿಗೆ ಅಸ್ತ್ರವಾಗಲು ಪ್ರಾರಂಭವಾಯಿತು ನೋಡಿ, ಆಗ ಕಾಂಗ್ರೆಸ್ ಹೈಕಮಾಂಡ್ ಕೂಡಲೇ CM ಅವರನ್ನು ದೆಹಲಿಗೆ ಕರೆಸಿಕೊಂಡು ಎಲ್ಲ ಸವಿಸ್ತಾರವಾದಂತಹ ಮಾಹಿತಿಯನ್ನು ಪಡೆದುಕೊಂಡು ಬಳಿಕ ಕೇವಲ 1-2 ದಿನಗಳಲ್ಲಿ ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿಯಾದಂತಹ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ರಾಜ್ಯಕ್ಕೆ ಆಗಮಿಸಿ ಅಸಮಾಧಾನಿತ ಶಾಸಕರೊಂದಿಗೆ, ಅದರಲ್ಲೂ ಕೂಡ ಆಳಂದ ಶಾಸಕ BR ಪಾಟೀಲ್ ಜೊತೆಗೆ 1-to-1 ಮಾತುಕತೆಯನ್ನು ನಡೆಸಿ ಪಾಟೀಲ್ ಅವರ ಎಲ್ಲ ಅಭಿಪ್ರಾಯಗಳನ್ನು ಕೇಳಿದ ಬಳಿಕ ಸುರ್ಜೇವಾಲಾ ಅವರು ಏನು ಮಾಡಿದ್ದಾರೆ ಗೊತ್ತಾ? ಪಾಟೀಲ್ ಅವರಿಗೆ ಪಕ್ಷಕ್ಕೆ ಸಂಬಂಧಪಟ್ಟಂತೆ, ಪಕ್ಷದ ಯಾವುದೇ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಯಾರು ಒಬ್ಬರು ಕೂಡ ಶಾಸಕರಾಗಿರಬಹುದು, ಸಚಿವರು ಆಗಿರಬಹುದು, ಬಹಿರಂಗವಾದ ಹೇಳಿಕೆಗಳನ್ನು ಕೊಡದಂತೆ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ. ಆಮೇಲೆ ಏನೆಲ್ಲ ಆಯಿತು ಕಾಂಗ್ರೆಸ್ನ ಪಾಳೆಯದಲ್ಲಿ, ರಾಜ್ಯ ರಾಜಕಾರಣದಲ್ಲಿ ಅಂತ ನಮಗಿಂತ ಹೆಚ್ಚಾಗಿ ನಿಮಗೆ ಗೊತ್ತಿದೆ. ಇನ್ನು ಈ ಎಲ್ಲ ಕತೆಗೆ ಮುಖ್ಯ ಕಾರಣೀಕರ್ತನಾದಂತಹ ಆಳಂದ ಶಾಸಕ BR ಪಾಟೀಲ್ ಅವರು CM ಸಿದ್ದರಾಮಯ್ಯ ಮೊದಲು CM ಆಗೋಕ್ಕಿಂತ ಮುಂಚಿತವಾಗಿ ಸೋನಿಯಾ ಗಾಂಧಿಗೆ ಭೇಟಿ ಮಾಡಿಸಿದ್ದೆ ನಾನು. ಆತನ ಅದೃಷ್ಟ ಚೆನ್ನಾಗಿತ್ತು ನೋಡಿ, ಹೀಗಾಗಿ CM ಆಗಿದ್ದ ಅಂತಂದಿದ್ದ ಶಾಸಕ BR ಪಾಟೀಲ್ ಅವರು ಇದೀಗ ತಮ್ಮ ಹೇಳಿಕೆಯ ಕುರಿತು ಯೂಟರ್ನ್ ಹೊಡೆದಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದಂತಹ ಅವರು, ಯಾರೋ ನನ್ನ ಹಾಗೂ CM ಸಿದ್ದರಾಮಯ್ಯ ನಡುವೆ ಹಾಳು ಮಾಡಲು, ಅಂದರೆ ನಮ್ಮಿಬ್ಬರ ಸಂಬಂಧವನ್ನು ಹಾಳು ಮಾಡಲು ಈ ವಿಡಿಯೋನ ಮಾಡಿಬಿಟ್ಟಿದ್ದಾರೆ. ಇನ್ನು ನನ್ನ ಹೇಳಿಕೆಯನ್ನು ಸಂಪೂರ್ಣವಾಗಿ ತಿರುಚಲಾಗಿದೆ ಅಂತ ಹೇಳಿದರು BR ಪಾಟೀಲ್ ಅವರು.
ನಾನು KR ಪೇಟೆಯಲ್ಲಿ ನನ್ನ ಸ್ನೇಹಿತರ ಜೊತೆಗೆ ಮಾತನಾಡುವಂಥ ಸಂದರ್ಭದಲ್ಲಿ CM ಸಿದ್ದರಾಮಯ್ಯ ವಿಚಾರ ಪ್ರಸ್ತಾಪವಾಯಿತು. ಆಗ ನಾನೇನು ಮಾಡಿದೆ, ಸಿದ್ದರಾಮಯ್ಯ ನೋಡ್ರಿ ಲಕ್ಕಿ ಮ್ಯಾನ್, ಹಾಗಾಗಿ ಲಾಟ್ರಿಯಿಂದ CM ಆದರು ಅಂತ ಅಷ್ಟೇ ನಾನು ಹೇಳಿದ್ದೆ. ಆದರೆ ಸೋನಿಯಾ ಗಾಂಧಿಯನ್ನು ಭೇಟಿ ಮಾಡಿಸಿದ್ದು ನಾನೇ ಅಂತ ಎಲ್ಲೂ ಕೂಡ ಹೇಳಿಲ್ಲ ಅಂತ BR ಪಾಟೀಲ್ ಹೇಳಿದ್ದಾರೆ. ಇನ್ನು ನಾನು ಕೂಡ ಸೋನಿಯಾ ಗಾಂಧಿ ಭೇಟಿಗೆ ಅವರ ಜೊತೆಗೆ ಹೋಗಿದ್ದೆ. ಸಿದ್ದರಾಮಯ್ಯ ಒಬ್ಬ ಹಿರಿಯ ವ್ಯಕ್ತಿ, ಒಬ್ಬ ಮಾಸ್ ಲೀಡರ್. ಅವರನ್ನು CM ಮಾಡುವಂತಹ ಶಕ್ತಿ ನನ್ನ ಕೈಯಲ್ಲಂತೂ ಇಲ್ಲವೇ ಇಲ್ಲ. ನನ್ನ ಅವರ ಆತ್ಮೀಯ ಸಂಬಂಧವನ್ನು ಹಾಳು ಮಾಡಲು ಕೆಲವೊಂದಿಷ್ಟು ಉದ್ದೇಶಪೂರ್ವಕವಾಗಿ, ಕೆಲವೊಂದಿಷ್ಟು ದುಷ್ಟಶಕ್ತಿಗಳು, ಕೆಲವರು ಉದ್ದೇಶಪೂರ್ವಕವಾಗಿ ಈ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿದರು. ಇನ್ನು ಮುಂದುವರೆದು ಮಾತನಾಡ್ತಾರೆ BR ಪಾಟೀಲ್ ಅವರು. ನೋಡಿ, JDS ಅನ್ನು ಬಿಟ್ಟು ಬಂದಂತಹ 8 ಶಾಸಕರಲ್ಲಿ ನಾನು ಕೂಡ ಒಬ್ಬ. ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕಾಂಗ್ರೆಸ್ಗೆ ಸೇರಿದ್ದೇವೆ ಅಂತ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು BR ಪಾಟೀಲ್ ಅವರು. ಎಲೆಕ್ಟ್ರಾನಿಕ್ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ನನ್ನ ಹೇಳಿಕೆಯನ್ನು ತಿರುಚಿ ನನ್ನ ತೇಜೋವಧೆಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇರೋದು ಇದು ಸರಿಯಲ್ಲ. ನಾನು ಇವತ್ತು KR ಪೇಟೆಯಲ್ಲಿ ಯಾರೋ ನನ್ನ ಆತ್ಮೀಯ ಸ್ನೇಹಿತರಿಗೆ ಮಾತನಾಡುವಾಗ ಸಿದ್ದರಾಮಯ್ಯನವ್ರ ವಿಷಯ ಪ್ರಸ್ತಾಪ ಆದಾಗ ನಾನು ಕೆಲವು ಅವ್ರ ಬಗ್ಗೆ ಮಾತನಾಡಿದ್ದೇನೆ. ಅವರು ಲಕ್ಕಿ ಲಾಟ್ರಿ ಇತ್ತು, CM ಆದರು ಅಂತ ಹೇಳಿದೆ. ನಾನು ಸೋನಿಯಾ ಗಾಂಧಿಯನ್ನು ಭೇಟಿ ಮಾಡಿಸಿದ್ದೇನೆ ಅಂತ ಹೇಳಿರೋದು ಸಂಪೂರ್ಣ ತಪ್ಪು. ಸೋನಿಯಾ ಗಾಂಧಿಗೆ ಭೇಟಿ ಮಾಡುವಾಗ ನನ್ನ ಜೊತೆಗೆ ಹೋಗಿದ್ದೆ. ಅವರು ಸೋನಿಯಾ ಗಾಂಧಿಗೆ ಭೇಟಿ ಈ ಸಲ ಬೇಡ ಅಂತ ಹೇಳ್ತಾಯಿದ್ರು. ನಾನೇ ಒತ್ತಾಯ ಮಾಡಿ ಸೋನಿಯಾ ಗಾಂಧಿನ ಭೇಟಿ ಮಾಡಿಸೋಕ್ಕೆ ಹೇಳಿದಾಗ ಹೋದರು. ಅವರೊಬ್ಬ ಮಾಸ್ ಲೀಡರು, ಅವ್ರಿಗೆ ಮುಖ್ಯಮಂತ್ರಿ ಮಾಡುವಂಥ ಶಕ್ತಿ ನನಗಿಲ್ಲ. ಅವರು ಮತ್ತು ನನ್ನ ಆತ್ಮೀಯ ಸಂಬಂಧವನ್ನು ಹಾಳು ಮಾಡೋದಕ್ಕೆ ಕೆಲವರು ಉದ್ದೇಶಪೂರ್ವಕವಾಗಿ ಪ್ರಯತ್ನ ಮಾಡ್ತಾಯಿದ್ದಾರೆ. ಏನು 9 ಜನ ಶಾಸಕರು ನಾವು JDS ಬಿಟ್ಟು ಅವ್ರ ನಾಯಕತ್ವದಲ್ಲಿ ಕಾಂಗ್ರೆಸ್ ಸೇರಿದ್ದೀವಿ. ಕಾಂಗ್ರೆಸ್ ಕೂಡ ಅವರ ಜನಬೆಂಬಲವನ್ನು ನೋಡಿ ಅವರನ್ನು ಮುಖ್ಯಮಂತ್ರಿ ಮಾಡಿತು, ಹೊರತಾಗಿ ನಾವು ಹೇಳೋದ್ರಲ್ಲಿಂದ ಮಾಡಿಲ್ಲ. ಇದು ಸಿದ್ದರಾಮಯ್ಯನವರು ನಮ್ಮ ಸಂಬಂಧ ಹಾಳು ಮಾಡೋದಕ್ಕೆ ಕೆಲವರು ಮಾಡ್ತಾ ಇರೋದು ಸರಿಯಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಇನ್ನು ಈ ಪೈಕಿ ಕೆಲವರು ಮಂತ್ರಿಗಳಾಗಿದ್ದಾರೆ. ಸಿದ್ದರಾಮಯ್ಯ ಲಕ್ಕಿ ಲಾಟ್ರಿ ಹೊಡೆದು ಮುಖ್ಯಮಂತ್ರಿ ಆಗಿದ್ದಾರೆ. ಹಾಗಾಗಿ ಈ ವಿಚಾರ ಅಪಸ್ವರ ಎದ್ದಿದ್ದಕ್ಕೆ ನಮ್ಮ ಹೈಕಮಾಂಡ್ ಸುರ್ಜೇವಾಲಾ ಅವರು ರಾಜ್ಯಕ್ಕೆ ಬಂದಿದ್ದರು. ಶಾಸಕರ ನೋವು ಏನೆಲ್ಲ ಇದೆ ಅಂತ ತಿಳಿದುಕೊಳ್ಳುವಂತಹ ನನ್ನನ್ನು ಕೂಡ ಕರೆಸಿದ್ರು. ನಾನು ಕೂಡ ಹೋಗಿದ್ದೆ. ನಾನು ಸುಮಾರು 45 ನಿಮಿಷ ಮಾತನಾಡಿ ಎಲ್ಲವೂ ಕೂಡ ವಿವರವನ್ನು ನೀಡಿದ್ದೇನೆ. ಇನ್ನು ನನ್ನ ಮಾತುಗಳನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸುವುದಾಗಿ ಕೂಡ ಹೇಳಿದ್ದಾರೆ ಸುರ್ಜೇವಾಲಾ ಅವರು. ಮುಂದೆ ಯಾವ ರೀತಿ ಕ್ರಮವನ್ನು ತೆಗೆದುಕೊಳ್ತಾರೆ ಎನ್ನುವುದು ಅವರಿಗೆ ಬಿಟ್ಟಿದ್ದು, ಇಟ್ ಮೀನ್ಸ್ ಹೈಕಮಾಂಡ್ಗೆ ಬಿಟ್ಟಿದ್ದು. ನಾನು ಸಿದ್ದರಾಮಯ್ಯ ರೈತ ಚಳುವಳಿಯ ಮೂಲಕ ಕಾಂಗ್ರೆಸ್ಗೆ ಅಂದರೆ ರಾಜಕೀಯಕ್ಕೆ ನಾವು ಪದಾರ್ಪಣೆಯನ್ನು ಮಾಡಿದ್ದೇವೆ. ನಂಜುಂಡಸ್ವಾಮಿ ಅವರು ಒಂದು ವೇಳೆ ನಮಗೆ ಹುರಿದುಂಬಿಸಲಿಲ್ಲ ಅಂತಂದರೆ ಸಿದ್ದರಾಮಯ್ಯ ಅವರು ರಾಜಕೀಯಕ್ಕೆ ಬರ್ತಾನೇ ಇರಲಿಲ್ಲ. ಇನ್ನು ಕೆಲವರಿಗೆ ಗಾಡ್ ಫಾದರ್ ಇದ್ದರೆ ಕೆಲವರಿಗೆ ಗಾಡ್ ಫಾದರು ಇರ್ತಾರೆ. ಆದರೆ ನನಗೆ ಯಾವ ಗಾಡು ಇಲ್ಲ, ಗಾಡ್ ಫಾದರು ಇಲ್ಲ. ನನ್ನ ಸಿದ್ಧಾಂತವೇ ನನ್ನ ಗಾಡ್ ಫಾದರ್ ಅಂತ BR ಪಾಟೀಲ್ ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಮಾಧ್ಯಮಗಳ ಮುಂದೆ. ಇನ್ನು ವೀಕ್ಷಕರೇ, CM ಬದಲಾವಣೆ ಬಗ್ಗೆ ಪ್ರಶ್ನೆ ಕೇಳಿದ್ದಕ್ಕೆ ಉತ್ತರ ನೀಡಿರತಕ್ಕಂತಹ BR ಪಾಟೀಲ್ ಅವರು ಬಹಳ ಸಾಫ್ಟ್ ಆಗಿ, ಬಹಳ ಸೂಕ್ಷ್ಮವಾಗಿ, ತುಂಬ ಮೃದುವಾಗಿ ಮಾತನಾಡಿದ್ದಾರೆ. ನೋಡಿ, CM ಬದಲಾವಣೆ ಬಗ್ಗೆ ಮಾತನಾಡುವಂತಹ ಶಕ್ತಿ ನನಗೆ ದೇವರನಿಗೂ ಕೂಡ ಇಲ್ಲ. CM ಬದಲಾವಣೆ ಹೈಕಮಾಂಡ್ಗೆ ಬಿಟ್ಟಿರತಕ್ಕಂತಹ ವಿಚಾರ. DCM DK ಶಿವಕುಮಾರ್ ಅವರು CM ಆಗುವುದೂ ಕೂಡ ನನಗೆ ಗೊತ್ತಿಲ್ಲ. ನಾಯಕತ್ವದ ವಿಚಾರದ ಬಗ್ಗೆ ಸುರ್ಜೇವಾಲಾ ಕೂಡ ಮಾತನಾಡಿಲ್ಲ. ಇನ್ನು ಸಿದ್ದರಾಮಯ್ಯ ಮೇಲೆ ಅನುದಾನ ನೀಡುವಂತಹ ವಿಚಾರದಲ್ಲಿ ನನಗೆ ಬೇಸರ ಇದೆ ಹೊರತು ಅವರೊಬ್ಬ ಮಾಸ್ ಲೀಡರ್, ಅವರೊಬ್ಬ ಹಿರಿಯ ವ್ಯಕ್ತಿ, ಅವರ ಮೇಲೆ ನನಗೆ ಯಾವುದೇ ಬೇಸರ ಇಲ್ಲ. ಹಾಗಾಗಿ ಈ ವಿಚಾರವನ್ನು ಹೈಕಮಾಂಡ್ ಬಳಿಯೂ ಕೂಡ ನಾನು ಹೇಳಿಕೊಂಡಿದ್ದೇನೆ ಅಂತ ಶಾಸಕ BR ಪಾಟೀಲ್ ಹೇಳಿದ್ದಾರೆ. ಇನ್ನು ಇದೆಲ್ಲವನ್ನು ನೋಡ್ತಾ ಹೋದರೆ ವೀಕ್ಷಕರೇ, ಪ್ರಾರಂಭದಲ್ಲಿ ಕಾಂಗ್ರೆಸ್ ಸರ್ಕಾರ ಬಿದ್ದೋಗುತ್ತೆ ಅಂತ ಮೊದಲಿಗೆ ಬಾಂಬ್ ಹಾಕಿದಂತಹ ಇದೇ ಆಳಂದ ಶಾಸಕ BR ಪಾಟೀಲ್ ಅವರು ಇಲ್ಲ, ನಾನು ಆ ಥರ ಹೇಳಿಕೆಯನ್ನು ನೀಡಿಲ್ಲ. ನಾನು ಮತ್ತು CM ತುಂಬ ಅನ್ಯೋನ್ಯವಾಗಿದ್ದೇವೆ, ಚೆನ್ನಾಗಿದ್ದೇವೆ ಹೀಗಂತ ಇದೀಗ ಟರ್ನ್ ಹೊಡೆದಿದ್ದು ಬಹುಶಃ ಮುಂದಿನ ಸಚಿವ ಸಂಪುಟ ಬದಲಾವಣೆಯಲ್ಲಿ ಯಾವುದಾದರೂ ಸ್ಥಾನವನ್ನು ಟಾರ್ಗೆಟ್ ಮಾಡಿ ಈ ರೀತಿಯಾದಂಥ ಹೇಳಿಕೆಯನ್ನು ಕೊಡ್ತಾ ಇದ್ದಾರಾ ಅದು ಕೂಡ ಗೊತ್ತಿಲ್ಲ. ಹಾಗಾಗಿ ರಾಜ್ಯ ರಾಜಕೀಯ ಪಾಳ್ಯದಲ್ಲಿ ಹಲವು ರೀತಿಯ ಅಭಿಪ್ರಾಯಗಳು ಕೂಡ ಇದೀಗ ವ್ಯಕ್ತವಾಗ್ತಾ ಇವೆ. ಹಾಗಾದರೆ ಶಾಸಕ BR ಪಾಟೀಲ್ ಅವರ ಈ ಟರ್ನ್ ಹೇಳಿಕೆಗೆ ಅಸಲಿ ಕಾರಣ ಏನಂತ ಕಾಲವೇ ಎಲ್ಲದಕ್ಕೂ ಕೂಡ ಉತ್ತರವನ್ನು ಕೊಡುತ್ತೆ. ಎಷ್ಟದಾಗುತ್ತೆ ಇವತ್ತಿನ ವಿಶೇಷ. ಮತ್ತಷ್ಟು ವೈವಿಧ್ಯಮಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಶ್ವವಾಣಿ TV.